ಮನರೇಗಾ ಯೋಜನೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾರ್ವಜನಿಕ ಚರ್ಚೆಗೆ ಆಹ್ವಾನಿಸಿ ಸವಾಲನ್ನ ಹಾಕಿದ್ದು ಈಗ ರಾಜ್ಯಪಾಲರು ರಾಜ್ಯ ಸಚಿವ ಸಂಪುಟ ಕೊಟ್ಟಂತಹ ಭಾಷಣವನ್ನ ಓದೋದಕ್ಕೆ ನಿರಾಕರಿಸಿ ನಿರ್ಗಮಿಸುವವರೆಗೂ ಕೂಡ ಬಂದು ನಿಲ್ಲಿಸಿದೆ. ಕಾಯ್ದೆಯ ಚರ್ಚೆಗೆ ವೇದಿಕೆಯಾಗಬೇಕಾಗಿದ್ದಂತಹ ಈ ವಿಶೇಷವಾದಂತಹ ಅಧಿವೇಶನ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ವಾಕ್ಸಮರಕ್ಕೆ ಇದೊಂದು ಕಾರಣ ಆಗಿಬಿಟ್ಟಿದೆ. ರಾಜ್ಯಪಾಲರ ಭಾಷಣಕ್ಕೆ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನು, ಕಾನೂನು ಸಮರಕ್ಕೆ ಇಳಿಯುತ್ತಾ, ಇವೆಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. दोगुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಭಾರೀ ಕೋಲಾಹಲ. ಕೇವಲ 2 ನಿಮಿಷದ ಭಾಷಣ ಮುಗಿಸಿ ಸದನದಿಂದ ನಿರ್ಗಮನ. ಕೊನೆಗೂ ರಾಜ್ಯ ಸರ್ಕಾರದ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಆಗಮಿಸಿ ಕೇವಲ 2 ನಿಮಿಷಗಳ ಕಾಲ ಭಾಷಣವನ್ನ ಮುಗಿಸಿ ನಿರ್ಗಮಿಸಿದ್ದು ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವಿನ ಸಾಂವಿಧಾನಿಕ ಸಂಘರ್ಷ ಮುಂದುವರಿಯುವಂತಾಗಿದೆ. ಪಕ್ಕದ ಕೇರಳ, ತಮಿಳುನಾಡು ಮತ್ತು ರಾಜಸ್ಥಾನ, ಪಶ್ಚಿಮ ಬಂಗಾಳ, ಪಂಜಾಬ್ ರಾಜ್ಯಗಳಲ್ಲಿ ಈ ಹಿಂದೆ ನಡೆದಂತಹ ಪ್ರಸಂಗವೇ ಕರ್ನಾಟಕದಲ್ಲಿ ಮುಂದುವರೆದಿದೆ. ಇಂದಿನಿಂದ ರಾಜ್ಯ ಸರ್ಕಾರದ ಜಂಟಿ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣದಲ್ಲಿರುವ ಆಕ್ಷೇಪಾರ್ಹ ವಿಚಾರಗಳನ್ನ ಓದೋದಿಲ್ಲ ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಸಂದೇಶವನ್ನ ರವಾನಿಸುವ ಮೂಲಕ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿತ್ತು. ಅಂತಿಮವಾಗಿ ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನಕ್ಕೆ ಆಗಮಿಸಿದ ರಾಜ್ಯಪಾಲ ಗೆಹ್ಲೋಟ್ ಅವರು ಕೇವಲ 2 ಸಾಲಿನ ಭಾಷಣವನ್ನ ಓದಿ ವಿಧಾನಸೌಧದಿಂದ ನಿರ್ಗಮಿಸಿರೋದು ಮತ್ತೊಂದು ಸುತ್ತಿನ ರಾಜಕೀಯ ಸಮರಕ್ಕೆ ಗ್ರಾಸವಾಗಿದೆ. ಮನ್ರೇಗಾ ಮರುನಾಮಕರಣ ಮಾಡಿದ್ದಕ್ಕೆ ರಾಜಕೀಯ ಜಟಾಪಟಿ. ಸಾರ್ವಜನಿಕ ಚರ್ಚೆಗೆ ಕರೆದ ಬೆನ್ನಲ್ಲೇ ತಾರಕಕ್ಕೇರಿದ ರಾಜಕೀಯ ಸಂಘರ್ಷ. ಡಿಕೆ ಶಿವಕುಮಾರ್ ಮನ್ರೇಗಾ ಯೋಜನೆಯ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ಬರುವಂತೆ ಬಿಜೆಪಿಗೆ ಸವಾಲು ಹಾಕಿದ್ರು. ಸವಾಲ್ಗೆ ಜವಾಬ್ ನೀಡಬೇಕು ಎನ್ನುವಂತೆ ವಿರೋಧ ಪಕ್ಷಗಳಾದ ಬಿಜೆಪಿ ಜೆಡಿಎಸ್ ನಾಯಕರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಡಿಕೆಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ತಮ್ಮ ಕರ್ತವ್ಯ ಮುಗಿಯಿತು ಎಂದು ತೆಪ್ಪಗಾಗಿದ್ರು. ಆದ್ರೆ ಈ ವಿಚಾರವನ್ನ ಕೈಬಿಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದೆ ಹೋದ್ರು. ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದ್ರು. ಮನ್ರೇಗಾ ಹೆಸರು ಬದಲಾವಣೆಯನ್ನ ಮಾಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನ ವಿರೋಧಿಸಿ ಜನವರಿ 22ರಿಂದ 31ರವರೆಗೆ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನ ನಡೆಸುವ ರಾಜತಂತ್ರ ಹೆಣೆದ್ರು. ಜಂಟಿ ಅಧಿವೇಶನದಲ್ಲಿ ಮನರೇಗಾ ವಿಚಾರದ ಬಗ್ಗೆ ವಿಶೇಷ ಚರ್ಚೆಗೆ ಅವಕಾಶವನ್ನ ನೀಡಲಾಗುವುದು ಎಂದು ಹೇಳಿದ್ರು. ಕೇಂದ್ರ ಸರ್ಕಾರ ಸೂಚಿಸುವ ಕೆಲಸ ಮಾತ್ರ ಮಾಡಬೇಕೆಂದು ಹೇಳುವ ಈ ಜಿ ರಾಮ್ಜಿ ಕಾಯ್ದೆ ಅಧಿಕಾರ ವಿಕೇಂದ್ರೀಕರಣದಿಂದ ಕೇಂದ್ರೀಕರಣ ಮಾಡುವ ಷಡ್ಯಂತ್ರ ಎಂದು ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ತನ್ನ ನಿಲುವನ್ನ ಸಮರ್ಥಿಸಿಕೊಂಡಿತ್ತು. ಆದ್ರೆ ಅಧಿವೇಶನ ಮನ್ರೇಗಾ ಬಗ್ಗೆ ಚರ್ಚೆಗೆ ವೇದಿಕೆಯಾಗುವ ಬದಲಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಅನಗತ್ಯ ವಾಕ್ಸಮರಕ್ಕೆ ಕಾರಣವಾಗಿದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಆರಂಭಿಕ ಸಾಲುಗಳನ್ನ ಮಾತ್ರ ಓದಿ ತೆರಳಿದ ರಾಜ್ಯಪಾಲರು. ಕಾನೂನು ಹೋರಾಟಕ್ಕೆ ಮುಂದಾದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ರಾಜ್ಯಪಾಲ ಗೆಹ್ಲೋಟ್ ಭಾಷಣಕ್ಕೆ ಖಂಡನ ನಿರ್ಣಯ. ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಪತಿ ಅಂಗೀಕರಿಸಿದ ಕಾಯ್ದೆಯ ವಿರುದ್ಧ ಮಾತನಾಡಲ್ಲ ಎಂದು ಹೇಳಿ ಕೊನೆಗೂ ಅಧಿವೇಶನಕ್ಕೆ ಬಂದು ತಮ್ಮ ಭಾಷಣದಲ್ಲಿ ಆರಂಭದ ಸಾಲುಗಳನ್ನ ಓದಿ ಉಳಿದ ಅಂಶಗಳನ್ನ ಓದದೆ ರಾಜ್ಯಪಾಲರು ತೆರಳಿದ್ದಾರೆ. ತಮ್ಮದೇ ಸಾಲು ಓದಿ ಸಂವಿಧಾನಕ್ಕೆ ಅಗೌರವ ಸೂಚಿಸಿದ್ದಾರೆ ಅನ್ನುವುದು ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ನಾಯಕರ ವಾದ. ರಾಜ್ಯಪಾಲರಿಗೆ ಅವಕಾಶ ಇದ್ದಿದ್ದ ಭಾಷಣ ಪ್ರತಿಯ ಆರಂಭದ ಸಾಲನ್ನು ಓದಿ ಉಳಿದದ್ದು ಓದಿದಂತೆ ಎಂದು ಹೇಳಿ ಭಾಷಣವನ್ನ ಮುಗಿಸಬಹುದಾಗಿತ್ತು. ಆದ್ರೆ ಅದನ್ನ ಮಾಡದೇ ಇರುವುದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಮಾತ್ರವಲ್ಲದೆ ಒಂದೇ ಸಾಲಿನಲ್ಲಿ ಭಾಷಣವನ್ನ ಮುಗಿಸಿ
ಅಧಿವೇಶನದಿಂದ ತೆರಳಿದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಕಾನೂನು ಸಮರಕ್ಕೆ ಇಳಿದಿದೆ. ಇನ್ನು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಭಾಷಣಕ್ಕೆ ಸರ್ಕಾರದ ಮುಂದಿನ ನಡೆ ಏನನ್ನೋದು ಸದ್ಯಕ್ಕಿರುವ ಕುತೂಹಲವಾಗಿದೆ. ಒಟ್ಟಿನಲ್ಲಿ ಸಂಪುಟ ಸಭೆಯ ಬಳಿಕ ರಾಜ್ಯಪಾಲರ ಭಾಷಣವನ್ನ ಖಂಡಿಸುವ ನಿರ್ಧಾರಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಬಂದಿದ್ದು, ಸಭಾಪತಿಗಳ ಅವಕಾಶದ ಮೇರೆಗೆ ಸರ್ಕಾರ ರಾಜ್ಯಪಾಲರ ಭಾಷಣವನ್ನ ಖಂಡಿಸುವುದಕ್ಕೆ ನಿರ್ಣಯಿಸಿದೆ. ಇದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾರಿ ದೊಡ್ಡ ಚರ್ಚೆಗೆ ಕಾರಣವಾಗಲಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಶ್ರೀರಾಜು ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, कर्नाटक न्यूज बीट, बेंगलुरु। दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक।